ಗಲ್ಫ್ ಯುದ್ಧ ಕೈ ಮೀಡ್ತಾ ಇದೆ. ಒಮಾನ್ ಕರಾವಳಿಯಲ್ಲಿ ಭಾರತೀಯ ಹಡಗುಗಳೇ ಟಾರ್ಗೆಟ್ ಆಗ್ತಾ ಇವೆ. 3 ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. 2ನೇ ದಿನದ ರಣರಂಗಕ್ಕೆ B-52 ಬಾಂಬರ್ ಎಂಟ್ರಿ ಆಗಿದೆ. ಇದಕ್ಕೆ ಪ್ರತ್ಯುತ್ತರ ಕೊಟ್ಟಂತಹ ಇರಾನ್ 18 ನೆಲೆಗಳನ್ನು ಪುಡಿಗಟ್ಟಿದೆ. ಹಾರ್ಮುಜ್ ಮೇಲೆ ಕಂಟ್ರೋಲ್ ಸಾಧಿಸಿದ್ದಾಗಿ ಟ್ರಂಪ್ ಘೋಷಿಸಿದ್ದಾರೆ. ಕಾಕಾ ಪಾಟೀಲ್ಗೂ ಇಲ್ಲ, ಮಹದೇವಪ್ಪಗೂ ಇಲ್ಲ, ಗ್ಯಾರಂಟಿಗಳಿಗೆ ಕತ್ತರಿ ಪ್ರಯೋಗ ಶುರುವಾಗಿದೆ. ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಅಂತ ಹೆಸರು ಕೊಟ್ಟ ಕಾಂಗ್ರೆಸ್ ರಾಜ್ಯಾದ್ಯಂತ 4,30,30,000 ಅನರ್ಹರನ್ನ ಪಟ್ಟಿಯಿಂದ ಔಟ್ ಮಾಡಿದೆ. ಇದನ್ನ ತಿಥಿ ಕಾರ್ಯ ಅಂತ ಬಿಜೆಪಿ ಕರೆದಿದೆ. ಸಿದ್ದರಾಮಯ್ಯ ಕ್ಯಾಂಪ್ನಲ್ಲಿ ದಿಢೀರ್ ಬಿರುಕಿನ ಮುನ್ಸೂಚನೆ ಕಾಣಿಸ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ ಕಣ ಕೆದಕಿ ಜಮೀರ್ ಮೇಲೆ ಸಿದ್ದು ಸಿಡಿಮಿಡಿಗೊಂಡಿದ್ದಾರೆ. ಇತ್ತ ಸತೀಶ್ ಜೊತೆ ಸಂಬಂಧ ಹಳಸಿದೆ ಅನ್ನೋ ಮಾತಿಗೆ ಸ್ಪಷ್ಟೀಕರಣ ಸಿಕ್ಕಿದೆ. ಮತ್ತೊಂದು ಕಡೆ ಬೆಂಗಳೂರು ಪೂರ್ಣ ಖಾತೆಗೆ ಕೃಷ್ಣ ಬೈರೇಗೌಡ ಪಟ್ಟು ಹಿಡಿದಿದ್ದಾರೆ. ಸಿಎಂ ಆಗ್ತಾ ಇದ್ದ ಹಾಗೆ ಕನಕಪುರಕ್ಕೆ ಡಿಕೆಶಿ ಬಿಗ್ ಗಿಫ್ಟ್ ನೀಡ್ತಿದ್ದಾರೆ. ತವರೂರಿನ ರೈಲಿನ ಕನಸು ನನಸಾಗಿಸೋಕೆ ಯೋಜನೆ ಸಿದ್ಧಪಡಿಸಿದ್ದಾರೆ. ಮೆಟ್ರೋ ಪ್ರಾಜೆಕ್ಟ್ಗಳಿಗೂ ಹಣದ ಹರಿವಿನ ಚರ್ಚೆ ನಡೆಸಿದ್ದಾರೆ. ಸಿದ್ದು ನಿಲುವಿಗೆ ತದ್ವಿರುದ್ಧ ನಿರ್ಧಾರ ತಳೆದ ಡಿಕೆಶಿ ನೀತಿ ಆಯೋಗದ ಸಭೆಗೆ ಹಾಜರಾದ್ರು. ಡಿಜಿಟಲ್ ಜವಾನ ಯಾಮಾರಿದ್ರೆ ಯಮನೇ ಗತಿ. ಸರ್ಕಾರಿ ಅಧಿಕಾರಿ ಪೊಲೀಸರ ಸೋಗಿನಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿದ ವಂಚಕರು 83 ಲಕ್ಷಕ್ಕೂ ಹೆಚ್ಚು ಹಣ ದೋಚಿದ್ದಾರೆ. ಆಧಾರ್ ಕಾರ್ಡ್ ಮೇಲೆ 3 ನಂಬರ್ ಇದೆ ಅಂತ ಹೇಳಿ ಬೆದರಿಕೆ ಹಾಕಿ ಸಿಬಿಐ ಹೆಸರಿನಲ್ಲಿ ದೋಖಾಬಾಜಿ ನಡೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.